ಏನ್ ಬೇಕು ಇವಾಗ ಬಂದ ಹಾಕೊಂಡ ಮತ್ತೆ ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಪ್ರೀತಿಯ ಸಕ್ಕರೆ ನಾಡಿನ ಅಕ್ಕರೆ ಹುಡುಗಿ ಬೆಂಕಿ ರೇಖಾಗೌಡ. ಬನ್ನಿ, ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಇದೇನು ಜಾತ್ರೆಗೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಕಣ್ರಿ, 28 ಹಳ್ಳಿಯ ಒಡೆಯನ ಜಾತ್ರೆ. ಸೊ ಹಿಂದೆ ಅಷ್ಟೇ ಆಗಿದೆ. ಆ ವಿಡಿಯೋವನ್ನು ನಾವು ಮಾಡೋಕ್ಕಾಗಲಿಲ್ಲ. ಸೊ ಕಾರಣಾಂತರಗಳಿಂದ, ಅಂದರೆ ಬಸಪ್ಪನ ಜೊತೆ ಇರಬೇಕಾದಂಥ ಒಂದು ಸಂದರ್ಭ ಬಂತು. ಹಾಗಾಗಿ ಆ ಒಂದು ದೊಡ್ಡ ವಿಡಿಯೋನು ಕೂಡ ಒಂದು 28 ಹಳ್ಳಿಯ ಜನ ಸೇರಿ ದೊಡ್ಡದಾಗಿ ಮಾಡುವಂಥ ಒಂದು ಜಾತ್ರೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಇದು ಹನ್ಯಂಬಾಡಿ ಗ್ರಾಮಸ್ಥರು ಕೂಡ ಈ ಒಂದು ಎಡಿಗೆ ಹಬ್ಬವನ್ನು ಕೂಡ ಮಾಡ್ತಾರೆ. ಇಲ್ಲೂ ಕೂಡ ಭೂಮಿ ಸಿದ್ದಪ್ಪ ಅವರು ನಿಲ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಲ್ಲಿಗೆ ಶ್ರೀ ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕೂಡ ಆಗಮಿಸಿದ್ದಾರೆ. ಸೊ ಜಾತ್ರೆ ಅಂದಮೇಲೆ ಇದು ಚಿಕ್ಕ ಜಾತ್ರೆ. ಸೊ ಹಿಂದೆ ನಡೆದಿದ್ದು ದೊಡ್ಡ ಜಾತ್ರೆ. ನೆಕ್ಸ್ಟ್ ಇಯರ್ ಅಂತ ವೀಡಿಯೋನ ಮಿಸ್ ಮಾಡಿದ್ರೆ ಖಂಡಿತವಾಗ್ಲೂ ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ನ ಮಾಡ್ತೀನಿ. ಸೊ ಎಲ್ಲೆಡೆ ಕೂಡ ಅಡುಗೆನ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಜಾತ್ರೆ ಅಂತ ಬಂದಮೇಲೆ ಸೊ ಜಾತ್ರೆಗಳಲ್ಲಿ ಕಡಲೆಪುರಿಗಳಾಗಿರ್ಬೋದು, ಸೊ ಜಾತ್ರೆ ಐಟಮ್ಸ್ಗಳಾಗಿರ್ಬೋದು, ಆಟ ಸಾಮಾನುಗಳಾಗಿರ್ಬೋದು, ಅಥವಾ ಈ ಥರ ದೇವ್ರುಗಳನ್ನ ಹಿಡ್ಕೊಂಡು ಬರೋರು, ಅಂದರೆ ಅವ್ರದ್ದು ಹೊಟ್ಟೆಪಾಡಿರುತ್ತಲ್ಲ, ಸೊ ಹಾಗಾಗಿ ಬಂದಿರ್ತಾರೆ. ಸೊ ಇದು ನಮ್ಮ ಭೂಮಿ ಸಿದ್ದೇಶ್ವರ ಸ್ವಾಮಿಯವರು ಹನ್ಯಂಬಾಡಿ ಗ್ರಾಮದಲ್ಲಿ ವಾಸವಾಗಿರುವಂಥ ಆ ಮರದ ಒಂದು ಬುಡದಲ್ಲಿ, ಬೇರಿನಲ್ಲಿ ವಾಸವಾಗಿರ್ತಾರೆ ಇವರು. ಸೊ ಇದು ಕತೆನ ಹೇಳಬೇಕಂದ್ರೆ ತುಂಬಾ ಇದೆ. ನಿಮಗೆ ಲಾಸ್ಟಲ್ಲಿ ಹೇಳಿದೆ. ಸೊ ಲಾಸ್ಟ್ ಇದು ನಾನು ಭಗವಂತನ ಬಗ್ಗೆ ಒಂದು ಚರಿತ್ರೆನೇ ಇದೆ, ಅದನ್ನು ನಾನು ಹೇಳ್ತೀನಿ, ಪುರಾತನ ಕಾಲದ್ದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಹನ್ಯಂಬಾಡಿ ಯುವಕರಂತ ಕೇಳಬೇಕಾ, ಜಾತ್ರೆ ಅಂದರೆ ಕ್ರೇಜು. ಸೊ ಎಲ್ಲೆಡೆ ನೋಡಿದ್ರು ಕೂಡ ಹುಡುಗರು. ಸೊ ಇಲ್ಲಿ ಕಜ್ಜೆಯನ್ನು ಮುರಿದು ಗೋಪುರಕವನ್ನು ಕೂಡ ಇಡ್ತಾರೆ, ಅಂದರೆ ಕಾಯಿ ಬೆಲ್ಲ ಆಂಜನೇಯನಿಗೆಲ್ಲ ಮಾಡ್ತಾರಲ್ವ. ಸೊ ಅದೇ ರೀತಿ ನನಗಂತೂ ಕಜ್ಜಾಯ ಅಂದರೆ ತುಂಬಾ ಇಷ್ಟ. ಸೊ ಸಿಹಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ ಇದ್ದೇ ಇರುತ್ತೆ ಅಲ್ವಾ. ಸೊ ಈ ಕಡೆ ಮೊದಲು ಅಡುಗೆನ ಮಾಡ್ತಾಯಿದ್ರು, ಈಗ ಮುದ್ದೆಯನ್ನು ಕೂಡ ಆಂಟಿ ಕೋಲ್ನಲ್ಲಿ ತಿರುಗ್ತಾ ಇದ್ದಾರೆ. ಮಟನ್ನು, ಚಿಕನ್ ಜೊತೆ, ಬೋಟಿ ಜೊತೆ ಒಂದು ಮುದ್ದೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. 28 ಹಳ್ಳಿಯ ಒಡೆಯನಾದ ಶ್ರೀ ಭೂಮಿ ಸಿದ್ದೇಶ್ವರನವರ ಈ ಜಾತ್ರೆ ಅಂತ ಹೇಳಿದ್ರೆ ಅಟ್ಟುಣ್ಣುವ ಜಾತ್ರೆ ಅಂತೇಳಿ ಇದನ್ನು ಕರೀತಾರೆ. ಸೊ ಒಂದು ಸಂತೆ ಕಸಲಿಗರಲ್ಲಿ ದೊಡ್ಡದಾಗಿ ಮಾಡ್ತಾರೆ. ನಾವು ಹನ್ಯಂಬಾಡಿನಲ್ಲಿ ಚಿಕ್ಕದಾಗಿ ಈ ಜಾತ್ರೆನ ಮಾಡ್ತಾ ಇರ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ರೋಡ್ ಸೈಡು, ಈಗ ನಾವು ಮನೆಯಲ್ಲಿ ಊಟ ಮಾಡ್ತಿರ್ಬೇಕಾದ್ರೇ ಕಾಲು ಧೂಳಾಗತ್ತೆ. ಸೊ ನಿಮಗೆ ಯಾರಾದರೂ ಕಣ್ಣೆಸರು ಮಾಡ್ತಾರೆ ಅಂತ ಈ ಥರ ಎಲ್ಲ ಹೇಳ್ತಿರ್ತಾರಲ್ವ, ಆ ಥರ ಏನಿಲ್ಲ ಕಣ್ರಿ. ರೋಡಲ್ಲೇ ಕುಂತ್ಕೊಂಡು ಊಟನ ಎಲ್ಲ ಕುಂತ್ಕೊಂಡು ಒಟ್ಟಿಗೆ ಮಾಡ್ತಾ ಇರ್ತಾರೆ. ಅದು ನೋಡೋದಕ್ಕೆ ಒಂದು ಚೆಂದ. ಅಲ್ಲಿ ಯಾರೇ ನಡ್ಕೊಂಡು ಹೋಗ್ತಾ ಇರಲಿ ಅಥವಾ ಯಾರೇ ಬರ್ತಾ ಇರಲಿ, ಹಿಂಗೆ ಎದ್ದು ಹೋಗೋದು ಅದೆಲ್ಲ ಏನಿಲ್ಲ ಕಣ್ರಿ. ಸೊ ನೋಡಿ, ಭಗವಂತ ಇಲ್ಲ ಅಂತ ಹೇಳ್ತಾರೆ. ಸೊ ಭಗವಂತ ಇದ್ದೇ ಇದ್ದಾನೆ. ಸೊ ಇಲ್ಲಿ ಒಂದು ಪದ್ಧತಿ ಏನಂತ ಹೇಳಿದ್ರೆ, ಊಟ ಮಾಡಿದ್ರೆ ಎಲೆಗಳನ್ನ ಯಾರು ಎತ್ತಬಾರ್ದು ಅನ್ನೋದೊಂದು ಪದ್ಧತಿ ಇದೆ. ಸೊ ಹಿಂದಿನ ಕಾಲದಲ್ಲಿ ಭಗವಂತನ ಬಂಟರು ಬಂದು ಎಲೆಗಳನ್ನೆಲ್ಲ ಒಟ್ಟಿಗೆ ಎತ್ತಾಕ್ಬಿಟ್ಟು ಅವರು ಹೋಗ್ತಾ ಇದ್ರಂತೆ. ಸೊ ಇವಾಗಲೂ ಆ ಪದ್ಧತಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತೇಳಿದ್ರೆ ಯಾರು ಕೂಡ ಎಲೆಯನ್ನು ಅಲ್ಲಿ ಎತ್ತಾಕಲ್ಲ. ಯಾವ ರೀತಿ ಊಟ ಮಾಡಿರ್ತಾರೋ ಅದೇ ರೀತಿ ಬಿಟ್ಟು ಅಂದರೆ ಹೋಗ್ತಾರೆ. ಸೊ ಭಗವಂತನವರು ಯಾವ ರೀತಿ ಅಡುಗೆನೆಲ್ಲ ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಸೊ ಒಂದು ಪ್ರದಕ್ಷಿಣೆಯನ್ನು ಕೂಡ ಅಲ್ಲಿ ಬರ್ತಾರೆ ಅಲ್ವಾ. ಉರಿ ಬಿಸಿಲಿನಲ್ಲಿ ಅಡುಗೆನ ಹೊತ್ಕೊಂಡು ಬರಬೇಕು ಅಂದರೆ ಅಪ್ಪ ಕಾಲಂತೂ ಈ ಕೆಂಡ ಅಲ್ವಾ, ಆ ರೀತಿ ಇರುತ್ತೆ. ಸೊ ಇಲ್ಲೇನಂತೇಳಿದರೆ ಆ ಒಂದು ಅಡುಗೆನಲ್ಲಿ, ಆ ಬುಟ್ಟಿನಲ್ಲಿ ನಾವು ಆಲ್ಮೋಸ್ಟು ನಾನು ಕಂಡ ಮಟ್ಟಿಗೆ ತೆಂಬಿಟ್ಗಳನ್ನ ತೊಗೊಂಡು ಹೋಗೋದನ್ನೆಲ್ಲ ನಾನು ನೋಡಿದ್ದೀನಿ. ಸೊ ಈ ಒಂದು ಗ್ರಾಮದಲ್ಲಿ, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ನಾವು ಅಡುಗೆ ಮಾಡುವಂಥ ಸಾಮಾನು ಏನಿರುತ್ತೆ ಅಲ್ವಾ, ಅಕ್ಕಿ ಮತ್ತು ರಾಗಿ ಹಿಟ್ಟು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಪ್ರತಿಯೊಂದು ಕೂಡ ಆ ಒಂದು ಬುಟ್ಟಿನಲ್ಲಿ ಇಟ್ಟು ಸೊ ನಮ್ಮ ಹೆಣ್ಮಕ್ಳು ಅದನ್ನು ಹೊತ್ಕೊಂಡು ಬರ್ತಾರೆ ಕಣ್ರಿ. ಬನ್ನಿ, ಯಾವ ರೀತಿ ಹರಿಯ ಪರಕನ ಆಡ್ತಾರೆ ಅಂತ ನೋಡ್ಕೊಂಬರೋಣ.
ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು.